ಹೋದ ವಿಡಿಯೋಲಿ ಒಂದು ಜಾತ್ರೆಗೆ ಹೋಗಿದ್ದೆ, ಮತ್ತು ಇದು ಇನ್ನೊಂದು ವಿಡಿಯೋ. ಈ ವಿಡಿಯೋದಲ್ಲಿ ಯಾವ ಹಬ್ಬಕ್ಕೆ ಹೋಗಿದೆ ಅಂತ ಗೊತ್ತಾಗಬೇಕಂದ್ರೆ ಲಾಸ್ಟ್ವರೆಗೂ ವಿಡಿಯೋ ನೋಡಿ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಮಿನಿ ವ್ಲಾಗ್. ಲಾಸ್ಟ್ ವ್ಲಾಗಲ್ಲಿ ಹೇಳ್ತಿದ್ದಂಗೆ ನಾನು ನೆಕ್ಸ್ಟ್ ಬಂದಿರೋದು ನಮ್ಮ ಚಾಮರಾಜನಗರ, ನಮ್ಮ ಅಜ್ಜಿ ಊರಿಗೆ. ಸೊ ಅಲ್ಲಿ ಕೂಡ ಮಾರಿ ಹಬ್ಬ ಇತ್ತು. ಅದನ್ನು ಮುಗಿಸ್ಕೊಂಡು ನಮ್ಮ ಹಸ್ಬೆಂಡ್ ಅವ್ರ ಕಸಿನ್ ಮನೆಯಲ್ಲಿ, ಅಂದರೆ ಕಸಿನ್ ಊರಲ್ಲಿ ಹಬ್ಬ ನಡೀತಾ ಇದೆ. ಇದ್ರ ಲೊಕೇಶನ್ ಬಂದುಬಿಟ್ಟು ಚಾಮರಾಜನಗರ ಪಕ್ಕ ಇರೋ ದಿಡ್ಡಾಪುರ ಅಂತ ಒಂದು ಊರು, ಚಂದಕವಾಡಿ. ಅಲ್ಲಿ ಜಾತ್ರೆ ನಡೀತಾ ಇದೆ. ಈ ಜಾತ್ರೆ ಟೈಮಲ್ಲಿ, ಊರ ಹಬ್ಬ ಮಾಡೋಂಥ ಟೈಮಲ್ಲಿ ಊರನ್ನ ನೋಡೋದೇ ಒಂದು ತುಂಬ ಚೆಂದ ಅನಿಸುತ್ತೆ, ಲೈಟಿಂಗ್ಸು ಅದೆಲ್ಲನೂ. ಸೊ ಇಲ್ಲಿ ದೇವ್ರು ತೊಗೊಬರೋಕ್ಕೆ ಅಂತ ಆಲ್ಮೋಸ್ಟ್ ನೈಟ್ 11-11:30 ಆಗಿತ್ತು, ಹೋಗಿದ್ರು. ಸೊ ಇದೆಲ್ಲ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ನೋಡಿಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ದೀವಿ. ಇಲ್ಲಿ ಕೊಂಡ ಎಲ್ಲ ಆಯ್ತಾರೆ. ನಾವು ಕೊಂಡ ಆಯೋದಕ್ಕೆ ನೋಡೋಕ್ಕಾಗಲಿಲ್ಲ, ಅಂದರೆ ಹೋಗೋದಕ್ಕಾಗಲಿಲ್ಲ. ಬೆಳಗಿನ ಜಾವ ಅರ್ಲಿ ಮಾರ್ನಿಂಗೇ ಮಾಡೋದಂತೆ. ಸೊ ಅದನ್ನೆಲ್ಲ ನೋಡ್ಕೊಂಡು ದೇವಸ್ಥಾನದ ದರ್ಶನ ಮಾಡ್ಕೊಂಡು ಮನೆಗೆ ಬಂದ್ವಿ. ಇಲ್ಲಿ ನೈಟು ಮನೆ ಹತ್ರ ದೇವರು ಪೂಜೆ ಬರುತ್ತೆ. ಸೊ ಹಾಗಾಗಿ ಎಲ್ಲರೂ ಮನೆ ಮುಂದೆ ನೀಟಾಗಿ ಕ್ಲೀನ್ ಮಾಡಿ, ಸಗಣಿ ಸಾರಿಸಿ, ರಂಗೋಲಿ, ಕಲರ್ಫುಲ್ ಆಗಿರೋ ರಂಗೋಲಿಗಳನ್ನೆಲ್ಲ ಬಿಟ್ಟಿದ್ದು ನೋಡೋಕ್ಕೆ ಮಾತ್ರ ಸೂಪರಾಗಿತ್ತು. ಇದು ನಮ್ಮ ಮನೆ ಮುಂದೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಗ್ರ್ಯಾಂಡಾಗಿ ರಂಗೋಲಿಗಳೆಲ್ಲ ಹಾಕ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು, ಸೊ ಎಲ್ಲರೂ ವೆಯ್ಟ್ ಮಾಡ್ತಾ ಇರ್ತಾರೆ. ದೇವ್ರದ್ದು ಮನೆ ಮುಂದೆ ಬರುತ್ತೆ. ಬಂದು ಅಲ್ಲೇ ಪೂಜೆ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಅದನ್ನೆಲ್ಲ ನೋಡೋದಕ್ಕೆ ತುಂಬ ಒಂಥರ, ನನಗೆ ತುಂಬ ಫಸ್ಟ್ ಟೈಮ್ ಇದೆಲ್ಲ ನೋಡಿದ್ದು, ತುಂಬ ಸರ್ಪ್ರೈಸಿಂಗ್ ಆಗಿತ್ತು. ಕಾಮನಾಗಿ ನಾನು ಫೋನಲ್ಲೆಲ್ಲ ನೋಡಿದ್ದೆ ದೇವ್ರು ಬರೋದು, ದೇವ್ರಿಗೆ ಹೇಗೆ ಆರಾಧಿಸ್ತಾರೆ, ಪೂಜೆ ಮಾಡೋದು ಅದನ್ನೆಲ್ಲ. ಬಟ್ ಫಸ್ಟ್ ಟೈಮ್ ಲೈವ್ ಆಗಿ ನೋಡಿದ್ದು, ಒಂಥರ ಬಾಡಿ ಎಲ್ಲ ಶಿವರಿಂಗ್ ಅಂದ್ಕೊಳ್ಳಿ ನೋಡ್ತಾ ಇದ್ದರೆ. ಇನ್ನು ಪೂಜೆ ಎಲ್ಲ ಮುಗಿದ ಮೇಲೆ ನೈಟೆಲ್ಲ ಪೂಜೆ ಎಲ್ಲ ಆಗುತ್ತೆ. ಮನೆ ಮುಂದೆ ಬಂದು ದೇವರು ಪೂಜೆ ತೊಗೊಂಡೆಲ್ಲ ಹೋಗಾದ್ಮೇಲೆ ಆಲ್ಮೋಸ್ಟ್ ಬೆಳಗಿನ ಜಾವ ಒಂದು 4:30-5 ಹೋಗಿ ಮತ್ತೆ ದೇವರು ಎಲ್ಲ ಊರು ಸುತ್ತಕೊಂಡು ಮತ್ತೆ ಬರ್ತಾರೆ. ಬಂದು ದೇವಸ್ಥಾನ ಮುಂದೆಗಡೆ ದೇವ್ರದ್ದು ಕೆಲವೊಂದು ಆಟಗಳಿರುತ್ತೆ, ಅದೆಲ್ಲ ಆದಮೇಲೆ ದೇವರು ಹೋಗಿ ಉಯ್ಯಾಲೆ ರೆಡಿ ಮಾಡಿರ್ತಾರೆ. ಆ ಉಯ್ಯಾಲೆ ಮೇಲೆ ಕೂತ್ಕೊಂಡು ವಿಶ್ರಾಂತಿ ತಗೋತಾ ಇರೋದಿದು. ಅದನ್ನು ನೋಡೋದಕ್ಕಂತೂ ಫುಲ್ಲು ರಶ್ಶು. ನಮಗೆ ತುಂಬ ಮುಂದೆ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಿಲ್ಲ. ಬಟ್ ಇದೆಲ್ಲನೂ ನೋಡ್ತಾ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ, ಎಷ್ಟು ಒಂಥರ ಪೀಸ್ ಅಂದ್ಕೊಳ್ಳಿ ನೋಡ್ತಾ ಇದ್ರೇ. ಈ ಹಳ್ಳಿಗಳಲ್ಲಿ ಇರೋರಿಗೆ ಗೊತ್ತಿರುತ್ತೆ ಹಬ್ಬ ಆಚರಣೆ ಮತ್ತು ಜಾತ್ರೆ ಎಲ್ಲ ಹೇಗೆ ಮಾಡ್ತಾರೆ ಅಂತ ಅಂದ್ಬಿಟ್ಟು. ತುಂಬ ವಿಭಿನ್ನವಾಗಿರುತ್ತೆ ನೋಡೋದಕ್ಕೆ ಕೂಡ. ಪ್ರತಿಯೊಂದು ಆಲ್ಮೋಸ್ಟ್ ಈ ಜಾತ್ರೆ ಬಂದು 5 ಡೇಸ್ ಏನಿರುತ್ತೆ, ಅದ್ರಲ್ಲಿ ನಾನು 3 ಡೇಸ್ ಅಟೆಂಡ್. ಈಗ ಇಲ್ಲೇ ನಾವು ನೋಡ್ತಾ ಇದ್ದೀವಲ್ಲ, ಸೊ ದೇವರು ಪೂಜೆ ಮಾಡಿಸ್ಕೊಂಡು, ಪೂಜೆ ಎಲ್ಲ ಆದ ನಂತರ ಒಂದು ಸ್ವಲ್ಪ ಹೊತ್ತಾದಮೇಲೆ ಇಲ್ಲಿ ಒಬ್ಬರು ತೆಂಗಿನಕಾಯಿನ ಹೊಡ್ಕೋತಾರೆ. 3 ತೆಂಗಿನಕಾಯಿ ಹೊಡ್ಕೋತಾರೆ. ಮತ್ತು ಬಾಯಿ ಬೀಗ ಅಂತ ಬರುತ್ತಲ್ಲ, ಅದನ್ನು ಚುಚ್ಕೋತಾರೆ. ಕಾಮನಾಗಿ ನಾವು ಏನೋ ಒಂದು ಪಿನ್ ಚುಚ್ಚಿದ್ರೆ ಇಷ್ಟು ನೋವಾಗುತ್ತೆ ಅಂತಿದ್ರಲ್ಲ, ಅವರೇ ಸೆಲ್ಫ್ ಬಾಯಿ ಬೀಗ ಹಾಕೋತಾರಲ್ಲ, ಅದೊಂದು ಚೂರು ಪೇಯ್ನ್ ಆಗೋದಿಲ್ವಂತೆ. ಹೆಂಗೆ ಹಾಕೋತಾಯಿದ್ರು ಅಂತಂದರೆ ನೋಡ್ತಾ ಇದ್ರೇ ಎಷ್ಟೆಲ್ಲ ನಿಜ ಸತ್ಯ ಇದೆ ದೇವರಿರೋದು ಅಂತ ಅನಿಸ್ಬಿಡುತ್ತೆ. ಸೊ ಇದಿಷ್ಟು ಈ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗಲ್ಲಿ ತೇರಾಗಿರೋದನ್ನೆಲ್ಲನೂ ಶೇರ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಅಂಟಿಲ್ ದೆನ್ ಥ್ಯಾಂಕ್ ಯು, ಬಾಯ್ ಬಾಯ್.